ಈಗ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ ಅನ್ನು ತಾವು ಗಮನಿಸೋದಾದ್ರೆ ಬಜೆಟ್ಗೆ ಆಪರೇಷನ್ ಕರಿಂದರಳು. ಅತೃಪ್ತ ಶಾಸಕರನ್ನ ಬಿಜೆಪಿ ಸೆಳೆಯೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಆತಂಕ ಹೆಚ್ಚಾಗಿದೆ. ಸಿಎಂ ಎಚ್ಡಿಕೆ ಬಜೆಟ್ಗೆ ಇನ್ನು ಕೇವಲ 4 ದಿನಗಳಷ್ಟೇ ಬಾಕಿ ಇರುವಂಥದ್ದು. ಬಿಜೆಪಿಯಿಂದ ನಿರಂತರವಾಗಿ ಆಪರೇಷನ್ ಕಮಲ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ನಮ್ಮ ಶಾಸಕರಿಗೆ ಭಾರಿ ಆಮಿಷ ಕೊಡ್ತಾ ಇದ್ದಾರೆ ಅಂತ ವೇಣುಗೋಪಾಲ್ ಹೇಳ್ತಿದ್ದಾರೆ. ಆಪರೇಷನ್ಗೆ 300 ಕೋಟಿ ಬಂದದ್ದು ಎಲ್ಲಿಂದ ಅಂತ ಪ್ರಶ್ನಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಸೊ ಹಾಗಾಗಿ ಎಚ್ಡಿಕೆ ಬಜೆಟ್ ಮಂಡಿಸೋ ಬಗ್ಗೆ ಮತ್ತೆ ಬಿಜೆಪಿ ಡೌಟ್ ಕೂಡ ವ್ಯಕ್ತಪಡಿಸ್ತಾ ಇದೆ. ಕಲಾಪದ ಮೊದಲ ದಿನವೇ ಅತೃಪ್ತರ ರಾಜೀನಾಮೆಯಾಗುತ್ತಾ? ಇದು ಪ್ರಮುಖವಾಗಿ ಮೈತ್ರಿ ಸರ್ಕಾರಕ್ಕೆ ಆತಂಕ ಹೆಚ್ಚಲಿಕ್ಕೆ ಕಾರಣ ಆಗಿರುವಂಥದ್ದು. ಅತ್ತ ಬಜೆಟ್ ಮಂಡನೆಗೆ ಎಚ್ಡಿಕೆ ಬಿರುಸಿನ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಪರೇಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಿಎಂ. ಜನಪ್ರಿಯ ಬಜೆಟ್ ಮಂಡಿಸಲಿಕ್ಕೆ ಭರದ ತಯಾರಿ ನಡೆಸಿದ್ದಾರೆ. ಆದರೆ ಬಿಜೆಪಿ ಡೌಟ್ ಪಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಳಮಳ ಆಗ್ತಾ ಇದೆ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಚಿತ್ರಣ ಫ್ರಂಟ್ ಪೇಜ್ ಮತ್ತು 7ನೇ ಪುಟದಲ್ಲಿದೆ. ತಪ್ಪದೆ ಓದಿ. ಹಾಗೆ ಕೆಳಭಾಗಕ್ಕೆ ಬರೋದಾದ್ರೆ ಬಿಜೆಪಿ ಹೊಸದೊಂದು ಪ್ಲಾನ್ ಮಾಡಿಕೊಂಡಿದೆ. 10 ಕೋಟಿ ಜನರನ್ನ ಕೇಳಿ ಬಿಜೆಪಿ ಪ್ರಣಾಳಿಕೆ ಸಿದ್ಧ ಮಾಡುತ್ತಂತೆ. ಭಾರತ್ ಕಿ ಮನ್ ಕಿ ಬಾತ್ ಮೋದಿ ಕೆ ಸಾಥ್, ಅಂದ್ರೆ ಭಾರತದ ಮನದ ಮಾತು ಮೋದಿ ಜೊತೆ ಅನ್ನೋ ಅಭಿಯಾನ ಇದಾಗಿದೆ. ಅದರಲ್ಲಿ 1 ತಿಂಗಳು ಇದು ನಡೆಯುತ್ತೆ. ಆ ಅಭಿಯಾನಕ್ಕೆ ಕಾಮ್ ಕರೆ ಜೋ ಉಮ್ಮೀದ್ ಉಸಿ ಸೇ ಲೋ, ಅಂದ್ರೆ ಕೆಲಸ ಮಾಡೋರಿಂದಲೇ ಆ ಒಂದು ನಿರೀಕ್ಷೆ ಅಥವಾ ಸಲಹೆ ಪಡಿಬೇಕು ಅನ್ನೋದರ ಉಪಶೀರ್ಷಿಕೆಯಡಿ 10 ಕೋಟಿ ಜನರನ್ನ ಅವರು ಕೇಳಿ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾರಂತೆ. 4,000 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 300 ವಾಹನಗಳ ಸಂಚಾರ ಆಗುತ್ತೆ. ವೆಬ್ಸೈಟ್ ಹಾಗೆ ಫೋನ್ನಲ್ಲಿಯೂ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಅಂದರೆ ಏನೆಲ್ಲ ನಿರೀಕ್ಷೆ ಇದೆ ಜನರಿಂದ ಅನ್ನುವಂತಹದ್ದು. ಸೊ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಬಿಜೆಪಿ ಅನ್ನೋದಕ್ಕೆ ಮೊದಲನೇ ಪುಟ ಹಾಗೆ 7ನೇ ಪುಟದಲ್ಲಿ ನೀವು ನೋಡಬಹುದಾಗಿದೆ. ಅದರ ಪಕ್ಕದಲ್ಲಿರುವಂತಹ ಮತ್ತೊಂದು ಪ್ರಮುಖ ಸ್ಟೋರಿ 50 ನ್ಯೂಸ್ನಲ್ಲಿ ಕೂಡ ಅದರ ಸಂಕ್ಷಿಪ್ತ ರೂಪವನ್ನು ನೋಡಿದ್ವಿ ನಾವು. ಸಿಬಿಐ ವಿರುದ್ಧ ಮಮತಾ ದಂಗೆ. ಇದು ಕಂಡು ಕೇಳಿರದಂತಹ ಪ್ರಕರಣ ನಿಜಕ್ಕೂ ಕೂಡ. ಯಾಕಂದ್ರೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತರನ್ನ ಬಂಧಿಸಲಿಕ್ಕೆ ಬರ್ತಾರೆ ಸಿಬಿಐ ತಂಡದವರು. ಆ ಸಿಬಿಐ ತಂಡದವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಕಂಡು ಕೇಳಿದಂತಹ ಸಂಘರ್ಷ ಈಗ ಉಂಟಾಗಿರುವಂಥದ್ದು. ದೀದಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರು, ಕೋಲ್ಕತ್ತಾ ಮುಖ್ಯಮಂತ್ರಿ. ಇಂದು ಸಿಬಿಐ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದೆ. ಏನಿದು, ಯಾಕೆ ಹೀಗಾಗ್ತಾ ಇದೆ ಅಂತ, ಏನಿದು ಪ್ರಕರಣ ಹಾಗಿದ್ರೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. ಬಂಗಾಳದ ಶಾರದಾ ಮತ್ತು ರೋಸ್ ವ್ಯಾಲಿ ಚಿಟ್ ಫಂಡ್ ಹಗರಣದ ತನಿಖೆಗೆ ರಚಿಸಿದಂತಹ ಎಸ್ಐಟಿ ನೇತೃತ್ವದ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರದ್ದಾಗಿತ್ತು ಅದು ನೇತೃತ್ವ. ತನಿಖೆ ವಿಳಂಬ ಆಯಿತು. ಹೀಗಾಗಿ ಅವರನ್ನ ಬಂಧಿಸಲಿಕ್ಕೆ ಅಂತ ಹೋಗ್ತಾರೆ ಸಿಬಿಐನವರು. ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಹಾಗಾಗಿ ಸರ್ಕಾರ ಇಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ತಮ್ಮ ಅಧಿಕಾರವನ್ನ ಅಂತ ಈಗ ಸಿಬಿಐ ಸುಪ್ರೀಂಗೆ ಹೋಗಿದೆ. ಸಂಪೂರ್ಣ ಚಿತ್ರಣ ಇದೆ ಮೊದಲನೇ ಪುಟ ಮತ್ತು 11ನೇ ಪುಟದಲ್ಲಿ. ತಪ್ಪದೆ ಓದಿ. ಹಾಗೆ 10ನೇ ಪುಟಕ್ಕೆ ಬರೋದಾದ್ರೆ ಮಹಾಭಾರತ ಸಂಗ್ರಾಮ. ಇವತ್ತಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಕ್ಷೇತ್ರ 2 ಸಲ ಗೆದ್ರೂ ಕೂಡ ಮೊಯ್ಲಿಗೆ ಇಲ್ಲಿ ಟಿಕೆಟ್ನ ಕಗ್ಗಂಟಿದೆ. ಯಾಕೆಂದ್ರೆ ಆ ಕ್ಷೇತ್ರವನ್ನ ತನ್ನ ವಶಪಡಿಸ್ಕೋಬೇಕು ಅಂತ ಜೆಡಿಎಸ್ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಯಾರ ಪಾಲಾಗುತ್ತೆ ಕ್ಷೇತ್ರ, ಈ ಹಿಂದಿನ ಹಿನ್ನೆಲೆ ಏನು ಅನ್ನೋದರ ಸಂಪೂರ್ಣ ವಿವರ ನೀಡಲಾಗಿದೆ. ಮಿಸ್ ಮಾಡದೆ ಓದಿ. ಎಸ್, ಹಾಗೇನೆ ದುಬೈನಲ್ಲಿ ಭಾರತೀಯರೊಬ್ಬರಿಗೆ 20 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆಯಂತೆ. ಲಾಟ್ರಿ ಹೊಡೆದ್ರೆ ಹೀಗೆ ಹೊಡಿಬೇಕು ಅಂತ ಅನ್ಸುತ್ತೆ. ಇನ್ನೂ ಹಲವರಿಗೆ ಸಿಕ್ಕಿದೆಯಂತೆ. ಭಾರತೀಯರಿಗೆ 25 ಕೋಟಿ ಹೊಡೆದಿದ್ದು ಕೂಡ ಇದೆಯಂತೆ. ಹೀಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಕನ್ನಡಪ್ರಭದಲ್ಲಿದೆ. ತಪ್ಪದೆ ಓದಿ.